ನಮಸ್ಕಾರ ಡಾಕ್ಟರ್ ವಸಂತಕುಮಾರ್ ಪೆರ್ಲಾ ಅವರೇ. ನಮಸ್ತೆ. ಈ ದಿವಸ ವಸಂತಕುಮಾರ್ ಪೆರ್ಲಾ ಅವರು ನಮ್ಮ ಜೊತೆಗಿದ್ದಾರೆ. ಒಂದು ವಿಶೇಷವಾದ ಕಾರ್ಯಕ್ರಮ ಈ ದಿವಸ ಪಳ್ಳತರ್ಕದಲ್ಲಿ ಆಯೋಜನೆಗೊಂಡಿದೆ. ಪುರೋಹಿತ ರತ್ನ ವೇದಮೂರ್ತಿ ಪಳ್ಳತರ್ಕ ಪರಮೇಶ್ವರ ಭಟ್ಟರ ಕುರಿತು ಒಂದು ಕೃತಿ ಬಿಡುಗಡೆ ಈ ದಿವಸ ಆಗಲಿಕ್ಕಿದೆ. ಈ ಒಂದು ಕೃತಿಯ ಹಿನ್ನೆಲೆಯಲ್ಲಿ ಡಾಕ್ಟರ್ ವಸಂತಕುಮಾರ್ ಪೆರ್ಲಾ ಅವರು ಬಹಳಷ್ಟು ಶ್ರಮವನ್ನು ವಹಿಸಿದ್ದಾರೆ. ಅವರಲ್ಲಿ ಆ ಕುರಿತು ಮಾತಾಡೋಣ. ಸ್ವಾಮಿ, ಆ ಒಂದು ಪುಸ್ತಕದ ಕುರಿತು ಮತ್ತು ವೇದರತ್ನ ಪರಮೇಶ್ವರ ಭಟ್ಟರ ಕುರಿತು ನಿಮ್ಮ ಒಂದು ಅನಿಸಿಕೆಗಳನ್ನ ಹೇಳಬೇಕಾ ಕೇಳಿಕೊಳ್ತೇನೆ. ತುಂಬ ಸಂತೋಷ. ಕಾಸರಗೋಡು ಜಿಲ್ಲೆಯ ಪ್ರಸಿದ್ಧ ಮನೆತನವಾದ ಕಿಡಿಗಾರು ಮನೆತನಕ್ಕೆ ಸೇರಿದ ಪುರೋಹಿತ ರತ್ನ ಪಳ್ಳತಡ್ಕ ಪರಮೇಶ್ವರ ಭಟ್ಟರು ಗತಿಸಿ 1 ವರ್ಷ ಆಯಿತು. 2025 ನವಂಬರ್ ತಿಂಗಳ 15 ಶನಿವಾರ ಅಂದರೆ ಈ ದಿನ ಅವರ ವರ್ಷಾಬ್ದಿಕ ಶ್ರಾದ್ದ. ಈ ವರ್ಷಾಬ್ದಿಕ ಶ್ರಾದ್ದದ ಸಂದರ್ಭದಲ್ಲಿ ಅವರ ವ್ಯಕ್ತಿತ್ವವನ್ನು, ಅವರ ಸಾಧನೆಗಳನ್ನು ನಮ್ಮ ನಾಡಿಗೆ ಪರಿಚಯಿಸಬೇಕು ಅಂತನ್ನುವ ದೃಷ್ಟಿಯಿಂದ ಅವರ ಶಿಷ್ಯರಲ್ಲಿ ಪ್ರಮುಖರಾದ ಪಂಜರಿಕೆ ಗಣಪತಿ ಭಟ್ರು ಪುರೋಹಿತ ರತ್ನ ಪಳ್ಳತಡ್ಕ ಪರಮೇಶ್ವರ ಭಟ್ಟ ಅಂತನ್ನುವ ಒಂದು ಪುಸ್ತಕವನ್ನು ಹೊರತರುವ, ನೆನಪಿನ ಸಂಚಿಕೆಯಾಗಿ ಹೊರತರುವ ಅಂತನ್ನುವ ಅಪೇಕ್ಷೆಯನ್ನು ವ್ಯಕ್ತಪಡಿಸಿದರು. ಹಾಗಾಗಿ ಅವರ ಜೊತೆ ನಾನು ಸೇರಿಕೊಂಡು ಈ ಪುಸ್ತಕದ ಸಂಪಾದನೆಯ ಕಾರ್ಯಕ್ಕೆ ಇಳಿದೆವು. ಪುರೋಹಿತ ರತ್ನ ಪಳ್ಳತಡ್ಕ ಪರಮೇಶ್ವರ ಭಟ್ರು ವೈದಿಕ ಕ್ಷೇತ್ರದಲ್ಲಿ, ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ, ಸಾಮಾಜಿಕ ಕ್ಷೇತ್ರದಲ್ಲಿ ಮತ್ತು ಸಂಘಟನೆಯ ಕ್ಷೇತ್ರದಲ್ಲಿ ನಮ್ಮ ಕರಾವಳಿ ಜಿಲ್ಲೆಗಳಲ್ಲಿ ದೊಡ್ಡ ಕೆಲಸ ಮಾಡಿದವರು, ಸಾಧಕ ರತ್ನರು ಅವರು. ಒಂದು ದೀಪಸ್ತಂಭ ಇಡೀ ಒಂದು ಪ್ರದೇಶಕ್ಕೆ ಬೆಳಕನ್ನು ನೀಡುವ ಹಾಗೆ ಅವರು ಕಾಸರಗೋಡು ಪ್ರದೇಶದಲ್ಲಿ ಕೇವಲ ವೈದಿಕ ಕ್ಷೇತ್ರಕ್ಕೆ ಮಾತ್ರವಲ್ಲ, ಶೈಕ್ಷಣಿಕ, ಸಾಂಸ್ಕೃತಿಕ, ಆಧ್ಯಾತ್ಮಿಕ, ಸಾಮಾಜಿಕ, ಸಂಘಟನಾತ್ಮಕ ಕೆಲಸಗಳಿಗೆ ಬಹಳ ದೊಡ್ಡ ಮಾರ್ಗದರ್ಶನವನ್ನು ಕೊಟ್ಟವರು. ಅವರು ತಾಳಮದ್ದಳೆಯ ಅರ್ಥಧಾರಿಗಳೂ ಹೌದು, ಅದರ ಜೊತೆಗೆ ಉತ್ತಮ ವಾಗ್ಮಿಗಳೂ ಹೌದು. ಸುಮಾರು 3 ದಶಕಗಳ ಹಿಂದಿನವರೆಗೆ ನಮ್ಮ ವೈದಿಕ ಕಾರ್ಯಕ್ರಮಗಳನ್ನು ಮಾತ್ರ ನಿರ್ವಹಿಸಿಕೊಂಡು ಹೋಗ್ತಾ ಇದ್ದರು. ಆದರೆ ಅದರ ಹಿನ್ನೆಲೆ ಏನು, ಅದರ ಆಶಯ ಏನು, ಯಾವ ಕಾರಣಕ್ಕಾಗಿ, ಯಾವ ಉದ್ದೇಶಕ್ಕಾಗಿ ನಾವು ಆ ಕಾರ್ಯಕ್ರಮಗಳನ್ನು ಮಾಡ್ತೀವಿ ಅಂತನ್ನುವ ಅರ್ಥ ವಿವರಣೆಯನ್ನು ಪುರೋಹಿತರುಗಳು ಮಾಡ್ತಿರಲಿಲ್ಲ. ಅವರು ಏನು ಮಾಡಿದರು, ಪಳ್ಳತಡ್ಕ ಪರಮೇಶ್ವರ ಭಟ್ರು ಏನು ಮಾಡಿದರು ಅಂತಂದರೆ, ಈ ಆಶಯವನ್ನು ಜನರಿಗೆ ತಿಳಿಯಪಡಿಸಬೇಕು, ಆಗ ಅದಕ್ಕೆ ಹೆಚ್ಚಿನ ಮಹತ್ವ ಪ್ರಾಪ್ತಿ ಆಗ್ತದೆ ಅಂತನ್ನುವ ಕಾರಣಕ್ಕೆ ಅದು ಸತ್ಯನಾರಾಯಣ ಪೂಜೆ ಇರಲಿ ಅಥವಾ ಗಣಪತಿ ಹವನ ಇರಲಿ, ವಿವಾಹಾದಿ ಶುಭ ಕಾರ್ಯಕ್ರಮಗಳಿರಲಿ, ಉಪನಯನಗಳಿರಲಿ, ಇಂತಹ ಕಾರ್ಯಕ್ರಮಗಳಲ್ಲಿ ಆ ಕಾರ್ಯಕ್ರಮದ ಮುಖ್ಯ ಬಿಂದುವಿನಲ್ಲಿ ಆ ಕಾರ್ಯಕ್ರಮದ ಉದ್ದೇಶವನ್ನು, ಅದರ ವ್ಯಾಪ್ತಿಯನ್ನು ತಿಳಿಸಿಕೊಡಲಿಕ್ಕೆ ಶುರು ಮಾಡಿದರು. ಇದೇನಾಯಿತು, ಜನರಿಗೆ ಅಂದರೆ ನಮ್ಮ ಈ ಆಸ್ತಿಕರಿಗೆ ಆ ಕಾರ್ಯಕ್ರಮದ ಮಹತ್ವ ಅರ್ಥ ಆಗಲಿಕ್ಕೆ ಶುರುವಾಯಿತು. ಆ ಕಾರ್ಯಕ್ರಮದ ಅರ್ಥ ಯಾವಾಗ ಮನವರಿಕೆ ಆಗಲಿಕ್ಕೆ ಶುರುವಾಯಿತು, ಆಗ ಅದಕ್ಕೊಂದು ಮಹತ್ವ, ಒಂದು ಭಾರ, ಒಂದು ವಜನು ಪ್ರಾಪ್ತಿಯಾಗಲಿಕ್ಕೆ ಶುರುವಾಯಿತು. ಪುರೋಹಿತ ರತ್ನ ಪಳ್ಳತಡ್ಕ ಪರಮೇಶ್ವರ ಭಟ್ರು ಸುಮಾರು 100ಕ್ಕಿಂತ ಮೇಲ್ಪಟ್ಟು ಈ ವೈದಿಕದಲ್ಲಿ ಶಿಷ್ಯವರ್ಗವನ್ನು ಈ ಕಾಸರಗೋಡು ಪ್ರದೇಶದಲ್ಲಿ ನಿರ್ಮಾಣ ಮಾಡಿದ್ದಾರೆ. ಅದು ಅವರ ಬಹಳ ದೊಡ್ಡ ಕೊಡುಗೆ. ಸಂಸ್ಕೃತಕ್ಕೂ ಕೂಡ ಅವರು ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಸಂಘ ಶಾಖೆಗಳನ್ನು ಕೂಡ ಪಳ್ಳತಡ್ಕದಲ್ಲಿ ಆರಂಭ ಮಾಡಿ ಸಂಘಟನಾತ್ಮಕವಾದ ಕೆಲಸವನ್ನು ಮಾಡಿದ್ದಾರೆ. ಹೀಗೆ ಸುಮಾರು 85 ವರ್ಷಗಳ ಕಾಲ ತನ್ನ ಒಂದು ಸಾರ್ಥಕವಾದ ಬದುಕನ್ನು ಬಾಳಿದಂತಹ ಪುರೋಹಿತ ರತ್ನ ಪಳ್ಳತಡ್ಕ ಪರಮೇಶ್ವರ ಭಟ್ರ ಬಗ್ಗೆ ಒಂದು ಕೃತಿ ರತ್ನ ಬರಬೇಕು, ಆ ಕೃತಿಯ ಮೂಲಕ ಅವರ ವ್ಯಕ್ತಿತ್ವ ಮತ್ತು ಸಾಧನೆ ಸಮಾಜಕ್ಕೆ ಪರಿಚಯಿಸಲ್ಪಡಬೇಕು ಅಂತನ್ನುವ ಕಾರಣಕ್ಕೆ ಪಂಜರಿಕೆ ಗಣಪತಿ ಭಟ್ರು ಈ ಪುಸ್ತಕವನ್ನು ಮಾಡಿದರು. ಈ ಪುಸ್ತಕದಲ್ಲಿ ಅವರ ವ್ಯಕ್ತಿತ್ವ, ಅವರ ಸಾಧನೆ ಮತ್ತು ಅವರ ಎಲ್ಲ ಕಾರ್ಯಕ್ಷೇತ್ರಗಳ ಒಂದು ಪರಿಚಯಾತ್ಮಕವಾದ ಲೇಖನಗಳಿವೆ. ಅವರ ಬಂಧುವರ್ಗದವರ ಲೇಖನಗಳಿವೆ, ಅವರ ಕುಟುಂಬ ವರ್ಗದವರ ಲೇಖನಗಳಿವೆ ಮತ್ತು ಅವರ ಬಗೆಗಿನ ಒಂದು ಸಂದರ್ಶನ ಚಂದ್ರಶೇಖರ ಏತಡ್ಕ ಅವರು ಯೂಟ್ಯೂಬಿಗೋಸ್ಕರ ಮಾಡಿದ್ದಾರೆ. ಆ ಸಂದರ್ಶನವನ್ನು ಕೂಡ ಅದರಲ್ಲಿ ಅಳವಡಿಸಿಕೊಳ್ಳಲಾಗಿದೆ. ಹೀಗೆ ಎಲ್ಲ ಲೇಖನಗಳನ್ನು ಓದಿದಾಗ ಪಳ್ಳತಡ್ಕ ಪರಮೇಶ್ವರ ಭಟ್ರ ಒಂದು ಸಂಪೂರ್ಣ ವ್ಯಕ್ತಿತ್ವ ನಮಗೆ ಆಗತ್ತೆ. ಈ ಪುಸ್ತಕದಲ್ಲಿ ಇರುವ ಅಂಶಗಳನ್ನು ನಾವು ಓದಿ ಮನವರಿಕೆ ಮಾಡಿಕೊಂಡ್ರೆ ಅವರ ವ್ಯಕ್ತಿತ್ವದ ಸಂಪೂರ್ಣ ಪರಿಚಯ ನಮಗೆ ಸಿಗುತ್ತೆ. ನಾಡಿನ ಮುಂದಿನ ತಲೆಮಾರಿಗೆ ಅವರ ಸಾಧನೆ ಏನು ಅನ್ನೋದು ಗೊತ್ತಾಗುತ್ತೆ. ವಂದನೆಗಳು ವಸಂತಕುಮಾರ್ ಪೆರ್ಲಾ ಅವರೇ. ವಂದನೆಗಳು. ನಮಸ್ಕಾರ.